ನಮಸ್ತೆ ಫ್ರೆಂಡ್ಸ್, ಕ್ರಾಸ್ ಪೀಸು ನೋಡಿ ಈ ರೀತಿ ನೀಟಾಗಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಎಲ್ಲ ಕ್ರಾಸ್ ಪೀಸ್ನು ಜಾಯಿನ್ ಮಾಡಿಕೊಂಡು ನಾವು ನಾರ್ಮಲ್ ಪಾದ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಆ ಪ್ರೆಷರ್ ಫುಡ್ ತೆಗೆದುಬಿಟ್ಟು ಸಿಂಗಲ್ ಪಾದ ಹಾಕ್ಕೊಳ್ಬೇಕು. ನೋಡಿ ಹಾಫ್ ಟೆನ್ಷನ್ ಅಂತೀವಲ್ವ ಆ ಥರ ಸಿಂಗಲ್ಲು ಒಂದು ಸೈಡ್ದು ಇದು ಹಾಕ್ಕೊಂಡ್ರೆ ನೀಟಾಗಿ ಪೈಪಿಂಗ್ ಬರುತ್ತೆ. ನೀಟಾಗಿ ಥ್ರೆಡ್ ಪೈಪಿಂಗು ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ಒಂದು ಸೈಡು ಟೆನ್ಷನ್ ಇರುತ್ತಲ್ವ ಅದನ್ನು ಮಷೀನ್ಗೆ ಆ ರೀತಿ ಫಿಟ್ ಮಾಡಬೇಕು, ನಾನು ತೋರಿಸ್ತಾ ಇರೋ ರೀತಿಯಲ್ಲಿ. ಈ ಪೈಪಿಂಗು ಬೊಟಿಕ್ ಸ್ಟೈಲ್ ಥರ ಇರುತ್ತೆ ಫ್ರೆಂಡ್ಸ್, ನೀಟ್ ಫಿನಿಶಿಂಗ್ ಇರುತ್ತೆ. ಬ್ಲೌಸು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಕ್ರಾಸ್ ಪೀಸು ಜಾಯಿನ್ ಮಾಡ್ಕೊಂಡಿರೋದನ್ನೆಲ್ಲ ಅದಕ್ಕೆ ಮಧ್ಯಕ್ಕೆ ಥ್ರೆಡ್ ಇಟ್ಬಿಟ್ಟು ಒಂದು ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ ನಾನು ಸ್ಟಿಚ್ ಹಾಕ್ತಿದ್ದೀನಿ, ನಾನು ತೋರಿಸಿರೋ ರೀತಿಯಲ್ಲಿ. ಆ ರೀತಿ ಹಾಕಿದ್ರೆ ಥ್ರೆಡ್ ಪೈಪಿಂಗು ಬರುತ್ತೆ ಫ್ರೆಂಡ್ಸ್ ನೀಟಾಗಿ. ಈ ಥರ ಪೈಪಿಂಗ್ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್.